ನಮಸ್ಕಾರ. ಈಗಾಗಲೇ ನಾನು ರಾಜು. ಈಗಾಗಲೇ ನಾವು ಧರ್ಮಸ್ಥಳ ನೇತ್ರಾವತಿ ನದಿಯಲ್ಲಿದ್ದೇವೆ ನಾವೀಗ. ಕಾರಣ ಇಷ್ಟೇಯ, ಮಹಿಳೆಯರಿಗೆ ಉಚಿತ ಮಾಡಿದ್ದಾರೆ ಸಿದ್ದರಾಮಯ್ಯ ಬಸ್ಸು. ನಮಗೇನು ಗಣಸರಿಗೇನು ಮಾಡಿಲ್ಲ ನಮಗೆ ಈಗಾಗಲೇ. ಹಾಗಾಗಿ ಹೀಗೆ ನಾವು ಏನ್ ಮಾಡುವುದಕ್ಕೆ ಕೇಳಿದ್ರೆ ಕೆಲವು ಬಡ ಕುಟುಂಬ ಇರ್ತದೆ, ಬಡವನೇ ಇರ್ತಾರೆ ಕೆಲವು ಜನ. ಅದಕ್ಕಾಗಿ ಅವ್ರಿಗೋಸ್ಕರ ನಾವು ಧರ್ಮಸ್ಥಳದಲ್ಲಿ ಬಂದಿದ್ದೇವೆ. ದೊಡ್ಡ ಭಾಗದಲ್ಲಿ ಇದ್ದೇವೆ, ನೇತ್ರಾವತಿ ದೊಡ್ಡ ಭಾಗದಲ್ಲಿ ಇದ್ದೇವೆ. ಆಯ್ತ್ರಿ, ಅವರಿಗಾಗಿ ಅದಕ್ಕೆ ನಮ್ಮ ಕಾರವಾರದವರಿಗೆ ಅಲ್ಲಲ್ಲ, ಅವರು ಉತ್ತರ ಕನ್ನಡ ಜಿಲ್ಲೆಯವರಿಗೆ ಹೇಳಿ. ಉತ್ತರ ಕನ್ನಡ ಜಿಲ್ಲೆಯವರಿಗೆ ಎಲ್ಲರಿಗೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರಿಗೆ ಅವ್ರು ಬರ್ದಿದ್ರೆ ಸಮಸ್ಯೆ ನಿಮಗೆ ಬೆದರ ಮಾಡ್ಕೊಂಬೇಡಿ. ನಿಮ್ ಸಂಬಂಧ ನಾನು ಡುಮ್ಕಿ ಹೊಡಿತೀನಿ. ಅಲ್ಲ ಡುಮ್ಕಿ ಅಲ್ಲ, ಮುಳುಗಿ ಅವ್ರ ಲೆಕ್ಕದಲ್ಲಿ ನೀವು ಮುಳುಗಿ ಹೇಳಿ. ಅವ್ರ ಲೆಕ್ಕ ಮುಳುಗಿ ಹೇಳ್ತೀನಿ. ಮತ್ತೆ ಅವರಿಗೆ ಬರೋ ಆಸೆ ಇದ್ದವ್ರಿಗೆ ಅವ್ರು ಬರೋಕ್ ಆಗೋದಿಲ್ಲ. ಅವ್ರ ಲೆಕ್ಕದಲ್ಲಿ ನೀವು ಮುಳುಗಿ ಹೇಳಿ. ಮತ್ತೆ ಪ್ರತಿಯೊಂದು ತಾಲೂಕಿನ ಬಗ್ಗೆ ಹೇಳಿ, ಯಾವ ತಾಲೂಕು ಹೇಳ್ತೀನಿ. ಒಂದನೇದಾಗಿ ಕಾರವಾರದವರಿಗೆ ಕಡೆ ನಂತರ ತಡೀರಿ. ಈಗಾಗಲೇ ಅಂಕೋಲದವ್ರಿಗೆ ಮುಳುಗಿ ಹೇಳಿ. ಈಗಾಗಲೇ ಅಂಕೋಲದವರಿಗೆ ಎರಡನೇದಾಗಿ. ಮೂರನೇದಾಗಿ ಕುಮಟಾದವರಿಗೆ ಅದು ಕುಮಟಾದವ್ರಿಗೆ ಮತ್ತೊಂದ್ಸರಿ ಮುಳುಗಿ. ಯಾಕಂದ್ರೆ ಎರಡನೇ ಸರಿ, ಯಾಕಂದ್ರೆ ಕುಮಟಾದವ್ರು ನಮ್ಮೂರಿನವ್ರಲ್ಲ ಅವರು. ಅದು ಆಯ್ತು. ಹೊನ್ನಾವರದವರಿಗೆ ನಂತರ ಭಟ್ಕಳದವರಿಗೆ. ಈಗಾಗಲೇ ಘಟ್ಟದ ಮೇಲೆ ಹೋಗಿ ಮತ್ತೀಗ ಘಟ್ಟದ ಮೇಲೆ ಸಿದ್ದಾಪುರದವ್ರಿಗೆ ಮೊದಲು ಮಾಡಿ, ಸಿರ್ಸಿಯವರಿಗೆ, ಯಲ್ಲಾಪುರದವರಿಗೆ ಮುಂಡಗೋಡದವ್ರಿಗೆ ಗಾಡಿ, ಮುಂಡಗೋಡದವರಿಗೆ ದಾಂಡೇಲಿ ಆಯ್ತಾ. ನಂತರ ಸುಪ್ಪ ಜೋಡದವರಿಗೆ ಮುಳುಗಿದ್ದೀವಿ. ಅವ್ರದ್ದೆಲ್ಲ ಪಾಪ ಬಗ್ಗೆ ಪರಿಹಾರ ಆಗ್ಲಿ. ಆಯ್ತು.